ರಾಜ್ಯದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಏಳಿಗೆ ಸಂಬಂಧ ಸರ್ಕಾರಕ್ಕೆ ವರದಿ ನೀಡಿದ ಪತ್ರಿಕೋದ್ಯಮ ಭೀಷ್ಮ ಪಿ ರಾಮಯ್ಯ ಮಂಡ್ಯ ಜಿಲ್ಲೆಯವರು ಎಂಬುದು ನಮ್ಮ ಹೆಮ್ಮೆ ಎಂದು ಮಂಡ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಪಿಜೆ ಚೈತನ್ಯಕುಮಾರ್ ತಿಳಿಸಿದರು. ಹಿರಿಯ ಪತ್ರಕರ್ತರ ಪಿ ರಾಮಯ್ಯ ಹಿಂದೂ ರಾಮಯ್ಯ ನಿಧನರಾದ ಹಿನ್ನೆಲೆ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ರಾಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯಮಟ್ಟದ ಆಂಗ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ಪಿ ರಾಮಯ್ಯ ಅವರು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಅಭಿವೃದ್ಧಿಗೆ ಶ್ರಮಿಸಿದರು. ಇದರ ಸಲುವಾಗಿ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪತ್ರಿಕೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅವಲೋಕಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಫಲವಾಗಿ ಇಂದು ಈ ಪತ್ರಿಕೆಗಳ ಸಂಪಾದಕರು ಇನ್ನೂ ಪತ್ರಿಕೆಗಳನ್ನು ನಡೆಸುವಂತಾಗಿದೆ ಎಂದು ಸ್ಮರಿಸಿದರು. ಈಗ ಅವರಿಗೆ ನಿಧನ ಆಗಿದ್ದಾರೆ, ಈಗಲಾದರೂ ಅದನ್ನು ಜಾರಿ ತಗೊಂಬರಿ ಅಂತ ಹೇಳಿ ಸರ್ಕಾರ ಒತ್ತಾಯ ಮಾಡಬೇಕಾಯ್ತು. ನಾವು ಅವರು ನಿಧನ ಆಗಿದ್ದು ನಿಜಕ್ಕೂ ಭಾಳ ಆರೋಗ್ಯವಾಗಿದ್ದರು. ಮೊನ್ನೆ ಇದ್ಯಾವುದೋ ಫಂಕ್ಷನ್ಗೆ ನಾವು ಬರೋಕ್ಕೆ ಹೇಳ್ದಾಗೂ ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಆಗಲ್ಲ ಅಂದರು. ಆಮೇಲೆ ಊರಲ್ಲೇ ಬಂದು ಅಲ್ಲೂ ಒಂದು ಮನೆ ಕಟ್ಟಿಸಿ ಊರಲ್ಲೂ ಇದು ಮಾಡ್ಕೊಂಡಿದ್ರು. ಅವ್ರ ಊರಲ್ಲೂ ಒಂದು ದೇವಸ್ಥಾನಗಳೆಲ್ಲ ಭಾಳ ಜೋರಾಗಿ ಮಾಡಿಸಿದ್ರು. ದೇವರನ್ನೆಲ್ಲ ಕರೆಸಿ ಎಲ್ಲ ಇದು ಮಾಡಿದ್ರು. ಅವರು ವಿಧಾನ ಪರಿಷತ್ ಸದಸ್ಯ ಆಗಿದ್ದರು. ಪಿ ರಾಮಯ್ಯನವರು ನಮ್ಮ ಜಿಲ್ಲೆಯವರು ಅಂತ ಹೇಳಿದ್ರು ಕೂಡ ನಮಗೆಲ್ಲ ಹೆಮ್ಮೆ ವಿಷಯ. ಅದು ಇವತ್ತೆಲ್ಲ ಅವರ ನಿಧನಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥಿಸಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮತ್ತಿಕೇರೆ ಜಯರಾಮ್ ಮಾತನಾಡಿ, ಪಿ ರಾಮಯ್ಯ ಅವರು ಪತ್ರಿಕೋದ್ಯಮದಲ್ಲಿ ಮಂಡ್ಯ ಜಿಲ್ಲೆಯ ಹೆಸರನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದವರು. ರಾಜ್ಯಾದ್ಯಂತ ಸಂಚರಿಸಿ ಸಣ್ಣ ಮಧ್ಯಮ ಪತ್ರಿಕೆಗಳ ಹಿತ ಕಾಯುವ ಸಲುವಾಗಿ ಅವುಗಳ ಅಭ್ಯುದಯಕ್ಕೆ ಶ್ರಮಿಸಿ ಸಾಕಷ್ಟು ಸವಲತ್ತುಗಳನ್ನು ಒದಗಿಸಿದರು. ಪತ್ರಕರ್ತರಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಮೊದಲಿಗರು. ಅವರ ನಂತರ ಈಗ ಶಿವಕುಮಾರ್ ಅವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಅವರ ಹಾದಿಯಲ್ಲಿ ಸಾಗಿದ್ದಾರೆ ಎಂದು ಹೇಳಿದರು. ಪಿ ರಾಮಯ್ಯನವರು ಮಂಡ್ಯ ಹೆಸರನ್ನು ಪತ್ರಿಕೋದ್ಯಮದಲ್ಲಿ ಭಾಳ ಎತ್ತರಕ್ಕೆ ತಗೊಂಡೋದಂಥವರು. ಮಂಡ್ಯ ಜಿಲ್ಲೆ ಜೊತೆಗೆ ವಿಶೇಷವಾಗಿ ಅವರ ಸ್ವಂತ ತಾಲೂಕು ನಾಗಮಂಗಲದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು. ನಮ್ಮ ಚೈತನ್ಯ ಕುಮಾರ್ ಸರ್ ಹೇಳ್ದಂಗೆ ಅವರು ಒಂದು ರಾಷ್ಟ್ರಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಸಣ್ಣ ಪತ್ರಿಕೆಗಳು ಮತ್ತು ಮಧ್ಯಮ ಪತ್ರಿಕೆಗಳ ಅಭ್ಯುದಯದ ನಿಟ್ಟಿನಲ್ಲಿ ಅವರೊಂದು ಸರ್ಕಾರಕ್ಕೆ ಕೊಟ್ಟಂಥ ವರದಿ ಭಾಳ ಪರಿಣಾಮಕಾರಿಯಾಗಿತ್ತು ಮತ್ತು ಅಷ್ಟೇ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು. ಆ ಒಂದು ಸಮಿತಿನಲ್ಲಿ ಮಂಡ್ಯದವರೇ ಆದಂಥ ನಮ್ಮ ಪೌರವಾಣಿಯ ಪ್ರಸನ್ನ ಕುಮಾರ್ ಅವರು ಕೂಡ ಸದಸ್ಯರಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ನಾನು ಆಗ ಪೌರವಾಣಿ ಪತ್ರಿಕೆಯಲ್ಲೇ ಕೆಲಸ ಮಾಡ್ತಿದ್ದೆ. ಪ್ರಸನ್ನ ಕುಮಾರ್ ಅವರು ಕೂಡ ಕಮಿಟಿಯ ಸದಸ್ಯರಾಗಿ ಇಡೀ ರಾಜ್ಯ ಸುತ್ತಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಸಮಸ್ಯೆಗಳು, ಅವುಗಳು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಎಷ್ಟು ಜಾಗ್ರತೆ ವಹಿಸಿ ಅವರ ಕಾಲಕ್ಕೆ ವರದಿಗಳನ್ನು ಸಲ್ಲಿಸಬೇಕು, RNI ವರದಿಗಳು ಮತ್ತು ವಾರ್ಷಿಕ ವರದಿಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋ ಎಂಬಿತ್ಯಾದಿ ವಿಚಾರಗಳನ್ನು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಯವರಿಗೆ ತಿಳಿಸೋದ್ರ ಜೊತೆಗೆ ಈ ಪತ್ರಿಕೆಗಳ ಹಿತ ಕಾಯೋ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸ ಮಾಡಿ ಅವರ ವರದಿಯೇ ಅಂತಿಮ ವರದಿ. ಅದಾದ ನಂತರ ಯಾವ ವರದಿಯೂ ಕೂಡ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಹಿತ ಕಾಯೋ ನಿಟ್ಟಿನಲ್ಲಿ ಮಾಡೇ ಇಲ್ಲ. ಸಮಿತಿನೂ ಕೂಡ ರಚನೆ ಮಾಡಿಲ್ಲ. ಏನು ರೇಟ್ ಎನ್ಹಾನ್ಸ್ ಇರ್ಬೋದು, ಈ ಪ್ರತಿಯೊಂದು ವಿಚಾರನೂ ಕೂಡ ಅವರ ವರದಿನಲ್ಲಿ ಸೇರಿತು ಅನ್ನೋದು ನಿಜಕ್ಕೂ ಎಲ್ಲ ನಮ್ಮ ಸುದ್ದಿ ಮಾಧ್ಯಮದ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಮಾಲೀಕರು, ಅಲ್ಲಿ ಕೆಲಸ ಮಾಡಿದಂಥ ಸಂಪಾದಕರು, ಪತ್ರಕರ್ತರಿಗೆ ಭಾಳ ವರದಾನವಾಗಿತ್ತು. ಅದೇ ಥರ ಈ ಪಿ ರಾಮಯ್ಯನವರು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಗುರುತಿಸ್ಕೊಂಡು ಮೊದಲ ಬಾರಿಗೆ ವಿಧಾನ ಪರಿಷತ್ಗೆ ನಾಮಕರಣ ಆದಂಥವರು. ಒಬ್ಬ ಪತ್ರಕರ್ತರನ್ನ ಈ ಎರಡನೇ ಬಾರಿ ಮತ್ತೆ ಶಿವಕುಮಾರ್ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಆದರೆ ಮೊದಲಿಗೆ ಅವತ್ತಿನ ಜನತಾ ಪರಿವಾರದ ಸರ್ಕಾರದಲ್ಲಿ ಪಿ ರಾಮಯ್ಯನವ್ರನ್ನ ಗುರುತಿಸಿ ಒಂದು ಉನ್ನತ ಹುದ್ದೆಯನ್ನು ಕೊಟ್ಟಂಥದ್ದಕ್ಕೆ ನಾವು ಆ ಒಂದು ಸಂಪ್ರದಾಯನ ಹಾಕೊಟ್ಟಿದ್ದು ಅವತ್ತಿನ ಕಾಲಕ್ಕೆ ಜನತಾ ಪರಿವಾರ. ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಮಾತನಾಡಿ, ಪತ್ರಿಕೆಗಳ ಉಳಿವಿಗೆ ಅವರು ನೀಡಿದ ವರದಿಯನ್ನು ಸರ್ಕಾರಗಳು ಇನ್ನೂ ಜಾರಿ ಮಾಡಿಲ್ಲ. ಆದರೆ ಅದರ ಆಧಾರದ ಮೇಲೆ 2013ರಲ್ಲಿ ಜಾಹೀರಾತು ನೀತಿ ಹೊರಡಿಸಿದೆ. ಸರ್ಕಾರಗಳು ಜಾಹೀರಾತು ಮೂಲಕ ಪತ್ರಿಕೆಗಳಿಗೆ ಉತ್ತೇಜನ ನೀಡುವಂತೆ ಮಾಡಲು ಅವರ ವರದಿಗಳು ಕಾರಣ. ಸರ್ಕಾರ ಅವರ ಹೆಸರಿನಲ್ಲಿ ನಿಧಿ ಸ್ಥಾಪಿಸಬೇಕು. ಈ ಮೂಲಕ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಪತ್ರಕರ್ತರಿಗೆ ಪ್ರಶಸ್ತಿ ನೀಡುವಂತಾಗಬೇಕೆಂದು ಒತ್ತಾಯಿಸಿದರು. ಪಿ ರಾಮಯ್ಯನವರು ನಮ್ಮ ಚೇತರ್ ಹೇಳ್ದಂಗೆ ಮಂಡ್ಯ ಜಿಲ್ಲೆ
ಇಲ್ಲಿ ಹುಟ್ಟುವಂಥವ್ರು. 1933ರಲ್ಲಿ ಸೆಪ್ಟೆಂಬರ್ 12ನೇ ತಾರೀಕಲ್ಲಿ ಅವರು ಜನನ ಆಗ್ತದೆ. ಆದಮೇಲೆ 45 ವರ್ಷಗಳ ಕಾಲ ಹಿಂದೂ ಪತ್ರಿಕೆಯಲ್ಲಿ ವರದಿಗಾರರಾಗಿ ಬೇರೆ ಬೇರೆ ಹುದ್ದೆಗಳನ್ನ ನಿರ್ವಹಿಸುವ ಮೂಲಕ ಪತ್ರಿಕೋದ್ಯಮದ ತಪಸ್ವಿ ಅಂತ ಏನಾರ ಅವ್ರು ಕರೆದಿದ್ರೆ ಅವರೊಬ್ಬರನ್ನ ಪತ್ರಿಕೋದ್ಯಮದ ತಪಸ್ವಿ ಅಂತ ಕರೀತಾರೆ. ಮತ್ತು ನಮ್ಮ ಚೇತನ್ ಕುಮಾರ್ ಹೇಳಿದ್ರು, ನಮ್ಮ ವಾರ್ತಾ ಇಲಾಖೆಗೆ ಸಣ್ಣ ಪತ್ರಿಕೆಗೆ ಒಂದು ಕಾಯಕಲ್ಪ ಕಲ್ಪಿಸಿದಂಥ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಒಂದು ಸಣ್ಣ ಪತ್ರಿಕೆಗಳ ಬಗ್ಗೆ ಒಂದು ವರದಿ ಕೇಳ್ತಾರೆ, ಸರ್ಕಾರ ವರದಿ ಕೇಳ್ತದೆ. ಆಗ ನಮ್ಮ ಪ್ರಸನ್ನ ಕುಮಾರ್ ಅವರು ಕೂಡ ಕಮಿಟಿಲಿರ್ತಾರೆ. ಅವರು ವರದಿ ಕೊಡೋಕ್ಕೆ ಮೊದಲೇ ಸಣ್ಣ ಪತ್ರಿಕೆಗಳಿಗೆ ಒಂದು ಯಾವುದೇ ಥರದ ಮಾನದಂಡಗಳಿರಲಿಲ್ಲ. ಅಂದರೆ SC STಗಳು 1 ವರ್ಷ, ಜನರಲ್ 2 ವರ್ಷ ಅಷ್ಟೇ ಸೇರ್ಕೊಳ್ಬೇಕಂತ ಬಿಟ್ಟರೆ ಯಾವ ಥರದ ಜಾಹೀರಾತಲ್ಲಿ ಆಗಿ ಅವ್ರಿಗೆ ಮೈಲೇಜ್ ಕೊಡಬೇಕು ಅಂತಕ್ಕಂಥದ್ದು ಯಾವುದೇ ಮಾನದಂಡ ಇರಲಿಲ್ಲ. ಅವರು ವರದಿಯ ಸಲ್ಲಿಸಿದ ನಂತರ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಏನು ಜಾಹೀರಾತು ನೀತಿ ಅಂತೇಳಿ 2013ರಲ್ಲಿ ಜಾರಿಗೆ ಬಂತೋ, ಅವರ ಬೇಸ್ ಇಟ್ಕೊಂಡೇ ಅದನ್ನು ಜಾರಿಗೆ ತಗೊಬಂದ್ರು. ಅದನ್ನ ರಾಮಯ್ಯನವ್ರು ಏನು ವರದಿ ಕೊಟ್ಟಿದ್ರು, ಈಗ ನಾವೆಲ್ಲ ಅರ್ಜಿ ಬರೀತಿದ್ದೋ ರಾಮಯ್ಯನವರ ವರದಿ ಪ್ರಕಾರ ಹಿಂಗೆ ಈ ಕ್ರಮ ಕೈಗೊಳ್ಬೇಕು ನೀವು ಅಂತೇಳಿ ವಾರ್ತಾ ಇಲಾಖೆಗೆ ಪತ್ರ ಬರೀತಿದ್ದೋ ನಾವು. ಜಾಹೀರಾತು ನೀತಿ ಬಂದದ್ದು ಕೂಡ ನಮ್ಮ ರಾಮಯ್ಯನವರ ವರದಿ ಆಧಾರದ ಮೇಲೆ ಜಾಹೀರಾತು ನೀತಿ ಜಾರಿಗೆ ಬಂತು. ಆಮೇಲೆ ಈಗ ನೋಡಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗ್ತಾರೆ, ಮಾಧ್ಯಮಕ್ಕೆ ಅವ್ರಿಗೆ ಆಗ್ತಾರೆ. ಬಟ್ ಅವರು ಯಾರೂ ಇದುವರೆಗೂ ಸಣ್ಣ ಪತ್ರಿಕೆಗಳ ಬಗ್ಗೆ ವಕಾಲತ್ತು ವಹಿಸಿದಂಥ ಒಂದು ಉದಾಹರಣೆಗಳು ಯಾವೂ ಇಲ್ಲ, ಯಾರೂ ವಹಿಸ್ತಿರ್ಲಿಲ್ಲ. ದೊಡ್ಡ ಪತ್ರಿಕೆಗಳು ಅಲ್ಲಿ ಹೋದ್ರು ಅಂದರೆ ದೊಡ್ಡ ಪತ್ರಿಕೆಗಳ ಹಿತ ಕಾಯ್ತಿದ್ರೆ ವಿನಃ ಸಣ್ಣ ಪತ್ರಿಕೆಗಳ ಹಿತ ಕಾಯುವ ಪ್ರಶ್ನೆನೇ ಉದ್ಭವ ಆಯ್ತಿರಲಿಲ್ಲ. ಇದಕ್ಕೆ ತದ್ವಿರುದ್ಧವಾದ ಹೀಗೆ ನಡ್ಕೊಂಡಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಪಿ ರಾಮಯ್ಯನವರು. ಜಿಲ್ಲಾ ಉಪಾಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ, ಪತ್ರಿಕೋದ್ಯಮದ ಮೂಲಕ 8-10 ಮಂದಿ ರಾಜಕೀಯ ಪ್ರವೇಶ ಮಾಡಿದವರಿದ್ದಾರೆ. ಆದರೆ ಖಾದ್ರಿ ಶಾಮಣ್ಣ ಹಾಗೂ ಪಿ ರಾಮಯ್ಯ ಅವರು ಮಂಡ್ಯದವರು ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಪಿ ರಾಮಯ್ಯ ಅವರ ಸಣ್ಣ ಮಧ್ಯಮ ಪತ್ರಿಕೆಗಳ ಬಗೆಗಿನ ಕಾಳಜಿ ಮಹತ್ತರವಾದದರು ಎಂದು ಸ್ಮರಿಸಿದರು. ಪತ್ರಕರ್ತರು, ಮುಸ್ತದಿಗಳು, ಪತ್ರಿಕಾ ರಂಗವನ್ನು ಪ್ರತಿನಿಧಿಸಿ ಇಲ್ಲಿವರೆಗೆ ಸುಮಾರು ಒಂದು 8-10 ಮಂದಿ ವಿಧಾನ ಪರಿಷತ್ನ ಪ್ರವೇಶ ಮಾಡಿ ಕಾರ್ಯನಿರ್ವಹಿಸಿರ್ಬೋದು. ಅದರಲ್ಲಿ ಮಂಡ್ಯ ಜಿಲ್ಲೆಯವರು ಇಬ್ಬರು, ಖಾದ್ರಿ ಶಾಮಣ್ಣ ಮತ್ತು ಪಿ ರಾಮಯ್ಯ ಅನ್ನೋದು ನಮಗೆ ಒಂದು ಹೆಗ್ಗಳಿಕೆ. ಪಿ ರಾಮಯ್ಯನವರು ಬ್ಯಾಡ್ರಳ್ಳಿ ಅಂತ ನಾಗಮಂಗಲ ತಾಲೂಕಿನ ಅತ್ಯಂತ ಸಮೀಪದಲ್ಲಿರುವ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಬ್ಯಾಡ್ರಳ್ಳಿ ಅಂತ ಕುಗ್ರಾಮದಲ್ಲಿ ಹುಟ್ಟಿ ಹಿಂದೂ ಪತ್ರಿಕೆ ಅಂತ ಇಂಗ್ಲೀಷ್ ದೈನಿಕ ಪತ್ರಿಕೆಯಲ್ಲಿ ವರದಿಗಾರಿಕೆಯಿಂದ ಸಂಪಾದಕ ಹುದ್ದೆ ಅಂತ ಶ್ರೇಷ್ಠ ಪದವಿಯನ್ನು ಪಡೆದು ಸುಮಾರು ಒಂದು 30-40 ವರ್ಷಗಳ ಕಾಲ ಆ ಪತ್ರಿಕೆಯಲ್ಲಿ ವಿರಾಜಮಾನವಾಗಿ ಕೆಲಸ ನಿರ್ವಹಿಸಿ ದೊಡ್ಡ ಪತ್ರಿಕೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಗ್ರಾಮೀಣ ಪತ್ರಿಕೆಗಳು, ಅದರಲ್ಲೂ ಸಣ್ಣ ಪತ್ರಿಕೆಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡಿದ್ದವರು. ಅತ್ಯಂತ ಸರಳ ವ್ಯಕ್ತಿತ್ವದ, ಸ್ನೇಹಮಯಿ ವ್ಯಕ್ತಿತ್ವ. ಪಿ ರಾಮಯ್ಯನವರು ಒಟ್ಟಿಗೆ ಒಂದು ಬಾರಿ ನನಗೆ ಊಟ ಮಾಡುವಂಥ ಅದೃಷ್ಟವೂ ನನ್ನದಾಗಿತ್ತು. ಪಿ ರಾಮಯ್ಯನವರು ಭಾಳ ವಿಚಾರಗಳನ್ನು ಅರ್ಥಗರ್ಭಿತವಾಗಿ ಮಂಡಿಸ್ತಿದ್ದಂಥ ಒಬ್ಬ ಮೇಧಾವಿ. ಇಂಥವರ ಸ್ಮರಣೆ ಸದಾ ನಮ್ಮ ಪತ್ರಿಕಾ ಸಂಕುಲಕ್ಕೆ ಇರಲಿ ಅನ್ನುವಂಥ ಅವರ ಆತ್ಮಕ್ಕೆ ಶಾಂತಿ ದೊರೆತು ಅವರ ಕುಟುಂಬದವ್ರಿಗೆ ಭಗವಂತ ನೆಮ್ಮದಿಯನ್ನು ತೊರಗಿಸಿಕೊಡ್ಲಿ ಅಂತ ನಾನು ಪ್ರಾರ್ಥನೆ. ಜಿಲ್ಲಾಧ್ಯಕ್ಷ ಕೆಎನ್ ರಾಘವೇಂದ್ರ ಮಾತನಾಡಿ, ಸಣ್ಣ ಮಧ್ಯಮ ಪತ್ರಿಕೆಗಳನ್ನು ಉನ್ನತೀಕರಿಸಿದ ಹೆಗ್ಗಳಿಕೆ ಪತ್ರಿಕೋದ್ಯಮ ಭೀಷ್ಮ ಪಿ ರಾಮಯ್ಯ ಅವರಿಗೆ ಸಲ್ಲುತ್ತದೆ. ರಾಜಕಾರಣಿಗಳು ಅವರಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು ಎಂದರೆ ಅವರ ಕಾರ್ಯಪ್ರವೃತ್ತಿ ಎಂಥದ್ದು ಎಂದು ಊಹಿಸಲು ಸಾಧ್ಯವಿಲ್ಲ. ಇವರ ಮಾರ್ಗದರ್ಶನದಲ್ಲಿ ನಡೆಯಲು ಸಾಧ್ಯವಾಗಿಲ್ಲ. ಆದರೆ ಅವರ ಅಗಲಿಕೆ ಪತ್ರಿಕೋದ್ಯಮಕ್ಕೆ ತುಂಬಲಾಗದ ನಷ್ಟ ಎಂದು ಹೇಳಿದರು. ಪಿ ರಾಮಯ್ಯ ಪತ್ರಿಕೋದ್ಯಮದ ಭೀಷ್ಮ ಅನ್ನೋದು ಅವರ ಒಂದು ಹೆಗ್ಗಳಿಕೆ. ಇಂಥವರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದೇ ನಮ್ಮೊಂದು ಖುಷಿ ವಿಚಾರ ಮತ್ತು ಹೆಗ್ಗಳಿಕೆ. ಇವತ್ತಿನ ಪತ್ರಿಕೋದ್ಯಮ, ಇಂದಿನ ಪತ್ರಿಕೋದ್ಯಮ ನೋಡಿದಾಗ ಇವತ್ತಿನ ಏನು ಅಂತಂದರೆ ರಾಜಕಾರಣಿಗಳು ನಮ್ಮನ್ನು ಗುರ್ತಿಸಿ ಅನ್ನೋ ಪತ್ರಕರ್ತರೆ ಇವತ್ತಿನ ಸಂಖ್ಯೆ ಜಾಸ್ತಿ ಇದೆ. ಆದರೆ ಪಿ ರಾಮಯ್ಯ ಅಂಥವ್ರನ್ನ ರಾಜಕಾರಣಿಗಳು ಅವ್ರನ್ನ ಮಾರ್ಗದರ್ಶನ ಕೇಳ್ತಿದ್ರು ಅಂತಂದರೆ ಅವರ ವ್ಯಕ್ತಿತ್ವ ಯಾವ ಥರ, ಅವರ ಕಾರ್ಯವೈಖರಿ ಯಾವ ಥರ ಇತ್ತು, ಅವರ ಪತ್ರಿಕೋದ್ಯಮದಲ್ಲಿ ಅವರ ಶ್ರದ್ಧೆ ಹೆಂಗಿತ್ತು ಅನ್ನೋದು ನಾವು ಅದನ್ನು ಅರ್ಕೋಬೇಕಾದ. ಯಾಕೆಂದರೆ ನಮಗೆಲ್ಲ ಸೀನಿಯರ್ಗಳು, ನಾವು ಕೇಳಿದ್ದೀವಿ ಅಷ್ಟೇ, ನಾವು ಅವ್ರನ್ನ ನೋಡದೇ ಇರೋದ್ರಿಂದ ಹಿರಿಯರೆಲ್ಲ ಹೇಳ್ತಿದ್ದಾರೆ. ಅದನ್ನು ಕೇಳಿದಾಗ ನಮಗೆ ಖುಷಿಯಾಗುತ್ತೆ. ಇಂಥವ್ರೊಬ್ಬರು ನಮಗೆ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದೆ. ಆ ಕಾರಣಕ್ಕೋಸ್ಕರನೇ ಅವ್ರನ್ನ ಸರ್ಕಾರ ಗುರುತಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದರು ಅನ್ನೋದು ಇನ್ನೊಂದು ಹೆಗ್ಗಳಿಕೆ. ಇಂಥ ಹಿರಿಯ
ಜೀವನ್ ನಮ್ಗೆ ಯಾವಾಗಲೂ ಮಾರ್ಗದರ್ಶಕ ಆಗಿರ್ತಾರೆ. ನಮ್ಮಂಥ ನೂರಾರು ಯುವ ಪತ್ರಕರ್ತರಿಗೆ ಯಾವಾಗಲೂ ಮಾರ್ಗದರ್ಶಕರಾಗಿರ್ತಾರೆ. ಅವರ ನಿಧನ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಏನು ಅವರ ಕುಟುಂಬಕ್ಕೆ ಆ ದೇವರು ಅವರ ಏನು ಶಕ್ತಿ ಕೊಡಲಿ ಅನ್ನೋದು ಹಾರೈಸ್ತಾ. ರಾಷ್ಟ್ರೀಯ ಸಮಿತಿ ಸದಸ್ಯ ಎಂಎಸ್ ಶಿವಪ್ರಕಾಶ್ ಮಾತನಾಡಿ, ಪಿ ರಾಮಯ್ಯ ಅವರ ಹೆಸರಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೇ ಪ್ರಶಸ್ತಿ ನೀಡಲು ಆಡಳಿತ ಮಂಡಳಿ ಮುಂದಾಗುವಂತೆ ಸಲಹೆ ನೀಡಿದರು. ನಿರೀಕ್ಷೆ ಮಾಡಿದ್ವು. ಯಾಕಂದರೆ ಅವರು ನಮ್ಮ ಮಂಡ್ಯದಲ್ಲಿ 43 ಪತ್ರಿಕೆಗಳಿವೆ, ಎಲ್ಲ ಸಂಪಾದಕರು ಬರಲಿ ಅನ್ನೋ ಉದ್ದೇಶ ನಮಗಿತ್ತು. ಯಾಕಂದರೆ ಪಿ ರಾಮಯ್ಯನವರು ನಮ್ಮ ಒಂದು ಸಣ್ಣ ಪತ್ರಿಕೆ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಅವ್ರ ವರದಿ ಇನ್ನೂ ಸರ್ಕಾರ ಜಾರಿಗೆ ತರಲೇ ಇಲ್ಲ. ನಾವು ಪ್ರತಿ ಹೋರಾಟದಲ್ಲೂ ಹೇಳ್ಕೊಂಡು ಬರ್ತಾನೆ ಇದ್ದೀವಿ, ಪಿ ರಾಮಯ್ಯನವರ ವರದಿ ಪ್ರಕಾರ ಮಾಡಿ ಅಂತ. ಹಾಗಾಗಿ ಮಾಡ್ತಾ ಇಲ್ಲ. ಇನ್ನು ಮುಂದೆ ಯಾವತ್ತಾರು ಒಂದಿನ ಸೋಮಣ್ಣ ಹೇಳ್ದಂಗೆ ನಾವು ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದಿಂದಲೇ ಇವರ ಹೆಸರಲ್ಲಿ ಒಂದು ಪ್ರಶಸ್ತಿನೇ ಇಡಲಿ. ಅದಕ್ಕೆ ಬೇಕಾಗಂಥ ಹಣಕಾಸನ್ನು ಯಾವ ಥರ ಕ್ರೋಢೀಕರಿಸೋದ ಅನ್ನೋದರಲ್ಲಿ ಮಾಡಿಕೊಂಡು ಮಾಡೋದ. ನಾವು ಪತ್ರಕರ್ತರ ದಿನಾಚರಣೆಯಲ್ಲಿ ಪಿ ರಾಮಯ್ಯನವರು ಪ್ರಶಸ್ತಿನ ಯಾವುದೋ ಒಂದು ಪತ್ರಿಕೆಗೋ ಅಥವಾ ಒಬ್ಬ ವ್ಯಕ್ತಿಗೋ ಕೊಡೋ ಥರ ಆಗಲಿ ಅನ್ನೋದು ನನ್ನ ಉದ್ದೇಶ. ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರ ಎಎಲ್ ಬಸವೇಗೌಡ, ಮುಡ ಅಧ್ಯಕ್ಷ ಬಿಪಿ ಪ್ರಕಾಶ್, ರಾಷ್ಟ್ರೀಯ ಸಮಿತಿ ಸದಸ್ಯ ಬಸವರಾಜ್ ಹೆಗ್ಗಡೆ, ಜಿಲ್ಲಾ ಉಪಾಧ್ಯಕ್ಷ ರವಿ ಸಾವಂದಿಪುರ, ಪ್ರಧಾನ ಕಾರ್ಯದರ್ಶಿ ಡಿ ಶಶಿಧರ್ ಕಾಡುಕೊತ್ತನಹಳ್ಳಿ, ಇತರ ಪತ್ರಕರ್ತರು ಉಪಸ್ಥಿತರಿದ್ದರು.